ನಿನ್ನೆ ನಾನು ಸುರೇಶ್ ಇಬ್ಬರು ಕೂಡ ಬೆಂಗಳೂರು ದೆಹಲಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಯ್ತು ನ್ಯಾಷನಲ್ ಯಂಗ್ ಇಂಡಿಯಾ ಕೇಸಲ್ಲಿ. ನಾವು ಅವ್ರಿಗೊಂದು ಪತ್ರ ಬರೆದಿದ್ದು, ಆ ಪತ್ರ ರಿಲೀಸ್ ಆಗಿರ್ಬೇಕು. ಫಸ್ಟು ನಮ್ಗೆ FIR ಕೊಡಿ ಅಂತ. FIR ಇಲ್ಲದೇ ಚಾರ್ಜ್ ಶೀಟ್ ಹಾಕಿತ್ತು. ಯಾವುದು ಇದರಲ್ಲಿ ನ್ಯಾಷನಲಲ್ಲಿ ED ಅವರು ಚಾರ್ಜ್ ಶೀಟ್ ಹಾಕಿದ್ರು. ಸೊ ಕಾನೂನು ಪ್ರಕಾರ ಯಾವ್ದಾದ್ರು ಒಂದು ಸಂಸ್ಥೆಯವರು ಫಸ್ಟ್ ಹಾಕಬೇಕು. ಏನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರ ಮೇಲೆ ಅದು ಕಾಂಗ್ರೆಸ್ ಪಕ್ಷದ ಆಸ್ತಿನ ಮುಟ್ಗೋಲು ಮಾಡಿಕೊಂಡು ಕೊಡಬಾದ ಕಿರುಕುಳ ಸುಬ್ರಹ್ಮಣ್ಯ ಸ್ವಾಮಿ ಕೈಲಿ ಕಂಪ್ಲೇಂಟ್ ತೆಗೆದುಕೊಂಡು ಅವ್ರನ್ನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ಬಿಟ್ರೋಡನ ಯಂಗ್ ಇಂಡಿಯಾ ಸಂಸ್ಥೆ, ಆಮೇಲೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರುಗಳು, ನಾವು ಏನು ನಮ್ಮ ಪಕ್ಷಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನಾವು ಒಂದಷ್ಟು ಮುಖಾಸು ಕೊಟ್ಟಿದ್ವಿ ನಮ್ಮ ಸಂಸ್ಥೆಗೆ. ಸೊ ನಮಗೆಲ್ಲ ಬೇಕಾದಷ್ಟು ಚಿತ್ರಹಿಂಸೆ ಕೊಡ್ತಾಯಿದ್ವಿ. ಕರೆದು ಎಲ್ಲ ಮಾಡಿ ED ಎಲ್ಲ ಸುಮಾರು ಸತಿ ಹೋಗಿದ್ದು. ಈಗ ಮುಂದುವರೆಗೆ ಬರ್ತೀನಿ, ನನಗೆ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದ್ದು. ಇವತ್ತು ನ್ಯಾಯಾಲಯ ನೀವು ಮಾಡಿರೋಂಥ ಕೇಸು ಸರಿ ಇಲ್ಲ ಅಂತೇಳಿ ಇವತ್ತು ವಜಾ ಮಾಡಿದೆ. ಇದು ದೇಶದಲ್ಲಿ ಇನ್ನೂ ನ್ಯಾಯಾಲಯ ಬದುಕಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಸೊ ಯಾವ ರೀತಿ ಕಿರುಕುಳವನ್ನು ಕೊಟ್ಟು ಅಧಿಕಾರನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲ ಕೂಡ ಸಾಕ್ಷಿಯಾಗಿದೆ.